ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಎಲ್ರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಇವಾಗ ಟೈಮ್ ಬಂದಾಲೆ 5 ಗಂಟೆ. ಸೊ ನಾನು ಪೂಜಾ ಸಂಗೀತಂಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಧನುನ್ ಮಾಸದ ಕೊನೆ ದಿನ ಕೂಡ. ಅವರಂತೂ 4:15 ಬರ್ತಾ ಇದ್ದೀನಿ ಅಂತವ್ರೆ. ಇನ್ನು ಬರ್ತಾನೆ ಇಲ್ಲ ಗೈಸ್. ನಾನು ಈಚೆ ಬಂದು ಕಾಯ್ತಾ ಇದ್ದೀನಿ ಎಲ್ಲಿ ಬರ್ತಾರೆ ಅವರು ಅಂತ. ಸೀರೆ ಹಾಕೊಂಡಿದೀವಿ. ಪೂಜೆ ಏನ್ ಹಾಕೋಬತ್ತಾಳೆ ಅಂತ ಗೊತ್ತಿಲ್ಲ, ಅವಳಿಗೆ ಹೇಳೇ ಇಲ್ಲ ಪಾಪ. ನೋಡ್ಬೇಕು ಡ್ರೆಸ್ ಹಾಕೋಬತ್ತಾಳ ಸೀರೆ ಹಾಕೋಬತ್ತಾಳ ಅಂತ. ನಾವಿಬ್ರು ಸೀರೆ ಹಾಕೊಂಡಿದ್ವಿ, ನಾನು ಮತ್ತೆ ಸಂಗೀತ. ಪೂಜೆ ಮತ್ತೆ ಅಂಜು ಡ್ರೆಸ್ ಹಾಕೊಂಡಿದ್ರು. ಅಲ್ಲಿ ಊರೊಳಗಡೆ ಹೋಗಿ ಬರೋಷ್ಟೊಳಗೆ ಹೋಗಿ ಬಂದ್ಮೇಲೆ ಸೀರೆ ಹಾಕೋಬತ್ತವ್ರು. ಇವಾಗ ತೋರಿಸ್ತೀನಿ ಬನ್ನಿ. ಪೂಜೆಗೆ ಹೇಳೋದು ಮರ್ತ್ಬಿಟ್ಟಿದೆ ಸೀರೆ ಹಾಕೊಳ್ಳಿ ಅಂತ. ಹಾಯ್, ಸಾಕು ಕಣಪ್ಪ. ಇವಳೇನ್ ಮಾತಾಡಿದ್ರು ಪರವಾಗಿ ನೋಡ್ದಕ್ಕೆ ನಗೋತದೆ. ಅವಾಗ ಪೂಜೆ ಎಲ್ಲ ಮುಗಿತು ಗೈಸ್. ಇವಾಗ ಕೊಲ್ಲಪುರದ ಗುಡಿಗೆ ಹೋಗ್ತಾ ಇದೀವಿ. ತೊಳೆ ಪೂಜಾ ಹಂಗೆ ಬರೀ ಅವಳು ಓಡಾಡೋದ ಚಪ್ಪಲಿ ತಗೊಂಡಿದ್ದಿಲ್ಲ. ಹಾಗ ನೋಡಿ, ಸಂಕ್ರಾಂತಿಗೆ ಆಲೆ ಕಿಚ್ಚಾಯ್ಸಕ್ಕೆ ಅಂದ್ಬಿಟ್ಟು ಒತ್ತನಂತಾನೆ ಅಂದ್ಬಿಟ್ಟು ಪ್ರಮಾದ ಮೈ ತೊಳೆಗೆ ಜನ ಮೇಲೆ ಆಗ್ಬಿಡ್ತಾರೆ ಅಂದ್ಬಿಟ್ಟು ಇಲ್ಲೊಂದ್ ಕಟ್ಟಕೋನೆ ಅಲ್ಲೊಂದ್ ತೊಳಿತೋನೆ. ಪೂಜೆ ನಿನ್ಕೊಂಡು ನೋಡ್ತಾವಳೆ ಹೆಂಗ್ ತೊಳಿತಾ ಇದ್ದಾನು ಅಂತ. ಅವಳು ನೆನ್ನೆನೆ ತೊಳ್ಬಿಟ್ಟವಳೆ. ಬಂದು ನಮ್ಮ ದೊಡ್ಡಮ್ಮರ ಊರಿಗೆ ಗ್ಯಾಸ್ ಒಲೆ ತೊಗೊಂಡೋಗ್ತಾ ಇದೀನಿ. ನಾಳೆ ಅವ್ರದ್ದು ನಾಟಿ ಐತೆ, ಸೊ ಅಡುಗೆ ಮಾಡಕ್ ಬೇಕು ಅಂದು. ಹಂಗೆ ಪೊಂಗಲ್ಗೆ ಅವರೆಕಾಳು ಬಿಡಿಸಿ ಇಲ್ಲೇ ಉನಿ ಹಾಕಿದ್ದು, ಅಲ್ಲೇ ಬೇಳೆ ಮಾಡ್ಕೊತೀನಿ, ಚಿತ್ತಿಸ್ಕೊತೀನಿ ಅಂತು. ಸೊ ಅದನ್ನು ತೊಗೊಂಡೋಗ್ತಾ ಇದೀನಿ ಗೈಸ್. ಇವಾಗ ಬೊಮ್ಮನಳ್ಳಿಗೆ ಹೋಗ್ಬೇಕು. ಟಿಫನ್ ಬಂದ್ಬಿಟ್ಟು ಖಾರ ಪೊಂಗಲು, ಸಿಹಿ ಪೊಂಗಲು ಗೈಸ್. ಇದು ನಾನು ಮಾಡಿರೋದು, ಚೆನ್ನಾಗೈತೆ. ಹಾಕೋ ಬಂದಿದ್ದೆಲ್ಲ ತಿಂದ್ಬಿಟ್ಟಿದ್ದೀನಿ. ಇನ್ನೊಂದ್ಸತಿ ಹಾಕೋಬಿಡ್ತೀನಿ. ಪೊಂಗಲ್ ನಿಜ ಚೆನ್ನಾಗೈತೆ ಗೈಸ್. ಹಿಂಗೆ ನಮ್ಮಮ್ಮ ಯಾವಾಗೂ ಚೆನ್ನಾಗಿ ಮಾಡಲ್ಲ, ಅಪರೂಪ ಕೂಡ ಚೆನ್ನಾಗಿ ಮಾಡ್ತದೆ. ಅವಾಗ ಜಾಸ್ತಿ ತಿನ್ಕೋಬೇಕು ನೋಡಿ. ಇನ್ನೊಂದ್ಸತಿ ಹಾಕೋ ಬಂದಿದ್ದೀನಿ. ಇವಾಗ ನಾಷ್ಟ ಮಾಡಿಕೊಂಡು ಮಾದಾರಟ ಮುಂಜಾನೆ ತನ್ಕೋಬೇಕು ಗೈಸ್. ಅಂದರೆ ಇವಾಗ ಮಾಡಿದೇವಲ್ಲ ಪೊಂಗಲ್ಲು, ಅದನ್ನ ಎತ್ತಿಕ್ಕಿದ್ದೀವಿ ದೇವರಿಗೆ ಅಂತ. ಅದನ್ನು ತೊಗೊಂಡೋಗಿ ಪೂಜೆ ಮಾಡಿಸ್ಕೊಬರೋದು. ವರ್ಷನೂ ನಾವು ಹಾಗೆ ಬಿಡೋದು. ನಾನು ಸಂಗಿ ಇಲ್ಲಿಂದ ಹೋಗ್ತಾಯಿದ್ದೀವಿ. ಅಲ್ಲಿ ಲಾವಣ್ಯ ಬರ್ತೀನಿ ಅಂತ ಹೇಳಿದ್ಲು. ಸೊ ನೋಡೋಣ ಸಿಗ್ತಾಳ ಇಲ್ವಾ ಅಂತ. ಇವಾಗ ಹೋಗ್ಬೇಕು. ಇದರೊಳಗಡೆ ಪೊಂಗಲ್ಲು ಮತ್ತು ಸಿಹಿ ಪೊಂಗಲ್, ಖಾರ ಪೊಂಗಲ್ ಎರಡು ತೊಗೊಳ್ತಿದ್ದೀನಿ. ಪೂಜೆ ಮಾಡಿಸ್ಕೊಬರೋಣ. ಬಂದು ಮಲ್ಕೋಬೇಕು. ಬಾಬಾಜಿ ಇವತ್ತು ಅದೇ ದೇವರಪುರದಲ್ಲಿ ಸಾಹಿತ್ಯ ಅದು ಸಂಕ್ರಾಂತಿ ಸಂಭ್ರಮ ಐತಲ್ಲ, ಅವ್ರಿಗೆ ನಾವು ಇವಾಗ ಮಾದಾಟ ಮುಂದಿರ್ತೀವಿ. ನಾವು ಎಕ್ಸೆಲ್ ಸೂಪರಲ್ಲಿ ಹೋಗ್ತಾ ಇದ್ದೀವಿ. ಹ್ಯಾಪಿ ಸಂಕ್ರಾಂತಿ ನಿಮಗೆ ಗೈಸ್. ನೋಡಿ ಗೈಸ್, ಮದ್ವೆ ಆಗಿರೋ ಮುತ್ತೈದೆ ಇವಳು. ದೇವಸ್ಥಾನಕ್ಕೆ ಬರಿಗೈಲಿ ಬಂದವಳೆ. ಅದಕ್ಕೆ ನಾನು ಬಳೆ ಹಾಕ್ಸ್ಕೊಳೆ ಅಂದ್ಬಿಟ್ಟು ಕುಡ್ಸಿದ್ದೀನಿ, ಬಳೆ ಹಾಕ್ಸ್ತಾ ಇದ್ದೀನಿ. ನೋಡಿ ಗೈಸ್, ಲವಣಿ ಬಳೆ ಹಾಕ್ಸ್ಕೊಂಡ್ಲು, ನಾನು ಹಾಕ್ಸ್ಕೊಟ್ಟಿದ್ದೀನಿ ನೋಡಿ. ಹಂಗೆ ಬಂದಿದ್ದು. ಕೈ ಬಿಡು ಬಾಯ್ ಲವಣಿ. ಮತ್ತೆ ಅವಾಗ ಅಲ್ಲಿಂದ ಬಂದು ಮಲ್ಕೊಂಡು ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ದೇವಲಪುರ ಸಂಕ್ರಾಂತಿ ಸಂಭ್ರಮಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗ್ತಿದ್ದೀವಿ ಗೈಸ್. ಏನು ಮಾಡೋಣ ಅಂತ ನೋಡಿಕೊಂಡು ಬರೋಣ ಬನ್ನಿ. ನೋಡಿ ಬೆಲ್ಲದಲ್ಲಿ ಯಾವ್ಯಾವ ಥರ ಮಾಡೋರೆ ಅಂತ, ಸಖತ್ತಾಗಿ ಮಾಡೋರು ನೋಡಿ. ಯಾವ್ಯಾವ ಥರ ಬೆಲ್ಲ, ಬಕಿಟ್ ಬೆಲ್ಲ ಅದೆಲ್ಲ ಐತೆ. ಹಾಗೆ ಇಲ್ಲಿ ರಾಗಿ, ನಾವು ರಾಗಿ ಬೆಳೆದಾಗ ಚಿಕ್ಕದ್ರಲ್ಲಿ ಈ ಥರ ಕಣದೊಳಗೆ ಹಾಕ್ಬಿಟ್ಟು ಪೂಜೆ ಮಾಡಿ ಕಡಲೆ ಸಕ್ಕರೆ ಕೊಡ್ತಿದ್ರು ಗೈಸ್. ಅದು ನೆನಪಾಯ್ತು ಇದು ನೋಡ್ಬಿಟ್ಟು ನನಗೆ. ಸಖತ್ತಾಗಿ ಮಾಡೋರಲ್ವಾ ಅದ್ರ ಡಿಸೈನು ನೋಡಿ. ಕಡಲೆಕಾಯಿ ಪರ್ಷೆ, ಗೆಣಸು, ಅವರೆಕಾಯಿ, ಹಾಗೆ ಅಲ್ಲಿ ನಾಗಮಂಗಲ ಬೆಣ್ಣೆ ಅಂತೆ, ಅದು ನಿಜ ನಿಜ ಬೆಣ್ಣೆ ಗೈಸ್. ಇವರೆಲ್ಲ ಕಬಡ್ಡಿ ಆಡಿ ಲಾಸ್ಟ್ಗೋಸ್ಕರ ಕಾಯ್ತವ್ರೆ. ಹಂಗೆ ನೋಡಿ ಇಲ್ಲಿ ಏನ್ ಸಖತ್ತಾಗಿ ಮಾಡೋರೆ. ಮಿಶ್ರ ಬೆಳೆ ತರ, ಕೋಳಿ ಫಾರ್ಮು ಕೆಳಗಡೆ ಮೀನು ಆ ಥರ ಏನೇನು ಮಾಡ್ತಾರೆ ನೋಡಿ, ಆ ಥರ ಇದೆಲ್ಲ ಎಷ್ಟು ಸಖತ್ತಾಗಿ ಮಾಡೋರಲ್ವಾ. ಸಂಗೀತ ರಾಗಿ ಕುಡ್ಲು ಬೇಕಂತೆ ಗೈಸ್. ಅಲ್ಲಿ ಕುಡ್ಲು ಬೇಡ, ಮಿಷಿನ್ ತಂದಿಕ್ಕವ್ರೆ ನೋಡಿ. ಅದು ಬಂದ್ಬಿಟ್ಟು ರಾಗಿ ಕುಯ್ಯೋ ಮಿಷಿನ್ ಅಂತೆ. ನಾನು ಫಸ್ಟ್ ಟೈಮ್ ಅದ್ ನೋಡಿದ್ದು. ಇದು ಭತ್ತ ಮಿಷಿನ್, ಇದು ನೋಡಿದೀನಿ ಬೊಮ್ಮನಳ್ಳಿಲಿ. ಹಾಗೆ ಇದು ರೌಂಡ್ ಕಲ್ಲೇನೋ ಅಂತಾರೆ, ಗೊತ್ತಿಲ್ಲ. ನಾವು ನೋಡಿದೀವಿ ಗೈಸ್. ಈಗಿನ ಮಕ್ಳೇನ್ ನೋಡಿಲ್ಲ ಅನ್ಸುತ್ತೆ. ಇದಕ್ಕೆ ಎತ್ತು ಹಾಕೊಂಡು ಕಣದಲ್ಲಿ ಓಡಾಡ್ತಿರು. ಹಾಗೆ ಇದು ಬಂದ್ಬಿಟ್ಟು ರಾಗಿ ಹಸಿಟ್ ಮಾಡೋದು, ಮತ್ತೆ ಕಾಳೆಲ್ಲ
ಹೊಡಿತಿದ್ರು ನಮ್ಮ ಅಜ್ಜಿ. ಹಾಗೆ ಮಡಕೆಗಳು ನೋಡಿ, ಹಪ್ಳ, ಇದೇನೋ ಗೊತ್ತಿಲ್ಲ, ತಂಬಿಟ್ಟು, ಸಂಡಿಗೆ, ಚೋಚೋ, ನಿಪ್ಪಿಟ್ಟು, ಚಕ್ಲಿ. ಅಣ್ಣ ತಿನ್ಬೋದಣ್ಣ? ಎಷ್ಟು ಚೆನ್ನಾಗಿ ಮಾಡೋರು ನೋಡಿ ಕಲ್ಲಂಗಡಿನಲ್ಲಿ. ಮಸ್ತ್ ಮಾಡೋರು. ಅದು ಕುಂಬಳಕಾಯಿ ಸಂಗೀತ, ಅದು ಕುಂಬಳಕಾಯಿ ಕಣಿ ಮನೆ. ನೈಸ್. ರೇಷ್ಮೆ ಬೆಳೆ ನೋಡಿ, ರೇಷ್ಮೆ ಮೊಟ್ಟೆ, ಈ ತರದೆಲ್ಲ ಲವಣಿ ಮನೇಲಿ ಮಾಡ್ತಾ ಇದ್ರು ಅವಾಗ ನಾವು ನೋಡಿದ್ದು. ಈ ತರದ್ದು ನೋಡಿದ್ವಿ. ಈ ನಿಜವಾದ ಹುಳ ಹಿಂಗ್ ಬಿಡ್ಸೋರ್ ನೋಡಿ ಸಂಗೀತ. ಹಾರ ಎಲ್ಲ ಮಾಡೋರ್ ಕಣೆ ರೇಷ್ಮೆಲಿ. ಸಂಗೀತ ಒಂದ್ ಹುಳನ ದತ್ತು ತಗೋತಾಳೆ ನೋಡಿ. ಇದು ಅಂಗನವಾಡಿ ಟೀಚರ್ಸ್ಗಳು ಮಾಡ್ಕೊ ಬಂದಿರೋ ತಿಂಡಿಗಳು. ತಂಬಿಟ್ಟು, ಜಾಮೂನು, ಕಾಳು ಏನೇನೋ ಮಾಡ್ಕೊ ಬಂದವ್ರೆ. ದೋಸೆ, ಇವು ರಾಗಿ ಮುದ್ದೆ, ಮೊಳಕೆ ಕಾಳು ಸಾರು, ಇದು ಸಿಸ್ವರ್ದಲ್ಲಿ ಕೊಡ್ತಾರಲ್ಲ ಅದೇ ರೊಟ್ಟಿ. ಅಂಗನವಾಡಿ ಫುಡ್ಗಳು. ಊರಿಟ್ಟು ಎಲ್ಲಿರೋದಿಲ್ಲಿ? ಊರಿಟ್ಟು ಕೊಡಲ್ಲ ಅಲ್ವ ಇವಾಗ? ಅಯ್ಯೋ, ಚಕ್ಲಿ, ನಿಪ್ಪಟ್ಟು, ಎಳ್ಳುಂಡೆ, ಅಯ್ಯೋ ಭಯ ನೀರು ಬರ್ತವೆ. ಕೊಬ್ಬರಿ ಮಿಠಾಯ, ಕ್ಯಾರೆಟ್ ಅಲ್ವಾ, ಸಿಹಿ ಪೊಂಗಲ್ಲು, ಸಾವಿಗೆ ಹಾಲು, ಒಬ್ಬಟ್ಟು, ಸಿಹಿ ಪೊಂಗಲ್ಲು, ಕಜಾಯ, ಶೇಂಗಾ, ಕಜ್ಜಿಕಾಯಿ, ಗೆಣಸು, ಅವರೆಕಾಳು, ಕಡಲೆಕಾಳು, ಇದೆಲ್ಲಾನು ಇವರೇ ಮಾಡಿರೋದು ಗೈಸ್. ಕೂತವ್ರು ನೋಡಿ ಅಂಗನವಾಡಿ ಟೀಚರ್ಸ್. ಪುಷ್ಪ ಏನ್ ಮಾಡ್ಕೊಂಡಿಲ್ಲ ಕಾಣಲ್ಲ. ಇದು ನೋಡಿ ಗೈಸ್, ಗೋಧಿ ಬಿಸ್ಕೆಟ್ ಅಂತೆ, ಇನ್ನು ಖಾರ ಪೊಂಗಲ್ ಅಂತೆ, ಅಷ್ಟೇ ವಡೆ. ಇದು ಇಡ್ಲಿ, ಮಸಾಲ ಇಡ್ಲಿ, ಸೊಪ್ಪಿನ ಇಡ್ಲಿ ಅಂತೆ. ನೋಡಿ ಗೈಸ್, ಗಗನ ಅಲ್ಲಿ ದನ ತಿಂದು ಬಿಟ್ಟಿರೋ ಜೋಳಗಳನ್ನ ಎತ್ಕೊಂಡು ಆಯ್ಕೋತಾವಳೆ ಅಲ್ಲಿ ನೋಡಿ. ನಮಗೆ ಊಟ ಸಿಕ್ತು ಗೈಸ್, ಪಲಾವ್ ಮತ್ತೆ ಬೋಂಡ. ಇಂಥ ಸಂಗೀತ ಬೇಡ ಅಂದ್ರೂ ಎಳ್ಕೊಬಂದು ತಿನ್ನೋಣ ಬಾರೆ ಅಂತ ಬಿಟ್ಟು ಕೊಡ್ತಾರೆ ಅಂದ್ರೆ ಎಲ್ಲೂ ಬಿಡಲ್ಲ. ರಂಗೋಲಿ ಕಾಂಪಿಟೇಷನ್ ಕೂಡ ಇತ್ತು ನೋಡಿ. ನಾವು ಬಂದು ಬಿಡೋಣ ಅನ್ಕೊಂಡ ಗೈಸ್, ಆದ್ರೆ ನಮಗೆ ಪ್ರೈಸ್ ಕೊಟ್ಬಿಡ್ತಾರೆ ಅಂದ್ಬಿಟ್ಟು ಬೇರೆಯವ್ರು ಕೊಡ್ಲಿ ಅಂದ್ಬಿಟ್ಟು ಬರಲಿಲ್ಲ. ನಾವು ಸ್ವಲ್ಪ ಉದಾಳ ಮನ್ಸೋರು. ನೋಡಿ ಗೈಸ್, ಬಸ್ ಇವಾಗ ಮೆರವಣಿಗೆ ಕರ್ಕೊಂಡು ಹೋಗ್ತವ್ರೆ. ಕರೆಕ್ಟ್ ಟೈಮ್ ಬಂದಿದ್ದೀವಿ ನಾವು ಹೊಟ್ಟೆ ಕುಡಿತಾರೆ ಅನ್ಕೊಂಡು. ನಾವು ಇಲ್ಲಿ ಹೋಗೋಣ ಬನ್ನಿ, ಅಲ್ಲಿ ಜಾಗ ಇದೆ ಹೋಗೋಕ್ಕೆ. ನೋಡಿ ನಮ್ಮ ಬಸ್ವ ರೆಡಿ ಆಗ್ಬಿಟ್ಟೈತೆ. ಕ್ಯಾಮ್ರಾಮ್ಯಾನ್ ಬಂದ್ಬಿಟ್ಟು ನಮ್ಮ ಆಂಟಿ ಪವನ್ ಅಲ್ಲಿದ್ದ ಆಲೆ ಪ್ರಾಪ್ತಿ ಮಾಡಿ ಕಿಲ್ ಬಂದವ್ ನೋಡಿ. ದನ ಕಿಚ್ಚೈಸಕ್ ಬಂದಿದೀವಿ. ಗರಿ ನೀನ್ ಸಂಜೆ ಮುಂಚೆಗೆ ಹಾಕ್ಬೇಕು, ಇವಾಗ ಓಡಾಡ್ತಾವ್ರ ನೋಡಿ. ಹಸು ಎಲ್ಲ ಕಿಚ್ಚಾಯಿಸ್ಮೇಲೆ ನಾವು ಮನೆ ಹತ್ರ ಕರ್ಕೊಬಂದು ಅದಕ್ಕೆ ಅರ್ಶಿನ ಕುಂಕುಮ ಎಲ್ಲ ಇಕ್ಕಿ ಪೂಜೆ ಮಾಡ್ತೀವಿ ನೋಡಿ. ನಮ್ಮಮ್ಮ ಪೂಜೆ ಮಾಡ್ತೈತೆ. ನಾನು ಈ ಸತಿ 2 ಹಸ ಇಟ್ಕೊಂಡು ಬೆಂಕಿ ಬಂದೆ ಗೈಸ್. ಅಂದರೆ ನಾನು ಆರ್ಬೇಕಾದ್ರೆ ಸ್ವಲ್ಪ ಇತ್ತು ಬೆಂಕಿ. ಇದು ನೆಕ್ಸ್ಟ್ ಡೇ ಬೊಮ್ಮನಳ್ಳಿಲಿ ಭತ್ತ ಮಿಷಿನ್ ಕೊಡ್ತಾಯಿದ್ರು. ಸಾರಿ, ನಾನು ನಾಟಿ ಅನ್ಕೊಬಿಟ್ಟಿದ್ದೆ. ಮಿಷಿನ್ ಕೊಡ್ತಾಯಿದ್ರು. ಸೊ ಅಲ್ಲಿಗೆ ಹೋಗಿದ್ವಿ, ಊಟ ತೊಗೊಂಡೋಗಿದ್ವಿ ಅವ್ರಿಗೆ. ಅಂಬೋಕ ನೋಡಿ ಅಲ್ಲಿ ತಟ್ಟೆ ತೊಳಿತಾ ಐತೆ. ಎಲ್ಲ ಊಟ ಆಯ್ತು, ಇವಾಗ ಮನೆಗೆ ತೊಗೊಂಡೋಗ್ಬೇಕು ಪಾತ್ರೆನ ಗೈಸ್. ಇವತ್ತು ಲಿಶು ಬರ್ಡೇ ಕೂಡ ಇತ್ತು. ಸೊ ಕೇಕ್ ಕಟ್ ಮಾಡಿ ನಾವೆಲ್ಲರೂ ನಾವು ಊರಲ್ಲಿ ಬಿಟ್ಬಿಟ್ಟು ಅವ್ರು ಹಂಗೆ ಬೆಂಗಳೂರಿಗೆ ಹೋಗ್ತೀನಿ ಅಂದ್ಬಿಟ್ಟು ಬಂದ್ವಿ ಗೈಸ್. ನಮ್ಮ ಲಿಶು ಅಂತೂ
ಊರಿಗೆ ಬಂದಾಗೆಲ್ಲ ಮತ್ತೆ ವಾಪಸ್ ಹೋಗ್ಬೇಕಾರೆ ಎಲ್ಲ ಅಳ್ತಾನೆ, ಅವ್ರ ಅಜ್ಜಿ ಬಿಟ್ಟು ಹೋಗ್ಬೇಕಲ್ಲ ಅನ್ಬಿಟ್ಟು. ಒಸಿ ಹಳ್ಳಿಲ್ಲ ಗೈಸ್. ಅವ್ನ್ ನೋಡಿ ಚಿಕ್ಕವನು ನಗ್ನಗ್ತಾ ಇರ್ತಾನೆ, ಇವ್ನ್ ಮಾತ್ರ ಅವ್ರ ಅಜ್ಜಿನ ಬಿಡಕ್ ಮನ್ಸೇ ಬರಲ್ಲ ಅವನ್ಗೆ ಬಿಟ್ಟೋಗಕ್ಕೆ. ಇವ್ರು ನನ್ನನ್ನ ಊರಿಗೆ ಬಿಟ್ಟು ಇಲ್ಲಿ ಬಿಡೋಷ್ಟೊಳಗೆ ಅವ್ರಿಗೆ 9:30 ಆಯ್ತು. 9:30 ಬಿಟ್ಟಿದ್ಕ ಅವ್ರು ಅಲ್ಲಿ 12:15 ಹೋದ್ರಂತೆ. ಸೊ ಬಿಟ್ಟು ಹೋದ್ರು ಗೈಸ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.